ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಒ ಎ ಬಿ ಇಸ್ ಈಕ್ವಲ್ ಟು 40 ಡಿಗ್ರಿ ಆದಾಗ ಕೋನ ಎ ಸಿ ಬಿ ಯು ಆಯ್ಕೆ 50 ಡಿಗ್ರಿ, ಆಯ್ಕೆ ಬಿ 40 ಡಿಗ್ರಿ, ಆಯ್ಕೆ ಸಿ 60 ಡಿಗ್ರಿ, ಆಯ್ಕೆ ಡಿ 70 ಡಿಗ್ರಿ. ಓಕೆ, ಸೊ ಇಲ್ಲಿ ನೋಡಿ, ಎ ಒ ಮತ್ತು ಒ ಬಿಗಳು ಏನ್ ಹೇಳಿ ವೃತ್ತದ ತ್ರಿಜ್ಯ ಆಗತ್ತೆ. ಅಂದ್ರೆ ಈ ಎರಡು ಬಾಹುಗಳು ಸಮನಾಗತ್ತೆ. ಎ ಒ ಬಿ ತ್ರಿಭುಜದಲ್ಲಿ ಎ ಒ ಎಷ್ಟಿರತ್ತೋ ಒ ಬಿ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಈ ಎರಡು ಬಾಹುಗಳು ಸಮನಾದ್ರೆ ಅದರ ಎದುರಿಗಿರುವಂತಹ ಕೋನಗಳು ಕೂಡ ಸಮ. ಹಾಗಾದ್ರೆ ಇದು 40 ಡಿಗ್ರಿ ಇದ್ರೆ ಸೊ ಈ ಕೋನ ಕೂಡ 40 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಈಗ ತ್ರಿಭುಜದ ಒಳ ಕೋನಗಳ ಮೊತ್ತ ಏನ್ ಹೇಳಿ 180 ಡಿಗ್ರಿ. ಸೊ ಹಾಗಾದ್ರೆ ತ್ರಿಭುಜ ಎ ಒ ಬಿ ಅಲ್ಲಿ ತ್ರಿಭುಜ ಎ ಒ ಬಿ ಅಲ್ಲಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಎ 40 ಡಿಗ್ರಿ, ಕೋನ ಬಿ 40 ಡಿಗ್ರಿ, ಸೊ 80 ಡಿಗ್ರಿ ಪ್ಲಸ್ ಕೋನ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಒ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ. ಸೊ ಕೋನ ಒ ಇಸ್ ಈಕ್ವಲ್ ಟು 100 ಡಿಗ್ರಿ ಆಗುತ್ತೆ. ಸೊ ಎಷ್ಟು ಕೋನವು 100 ಡಿಗ್ರಿ ಬಂದಿದೆ. ಓಕೆ, ಸೊ ಈಗ ನಾವು ಎ ಸಿ ಬಿ ಅಂದ್ರೆ ಪರಿಧಿಯ ಕೋನವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ವೃತ್ತದ ಒಂದು ಕಂಸವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನವು ಅದರ ಉಳಿದ ಪರಿಧಿಯ ಯಾವುದೇ ಬಿಂದುವಿನಲ್ಲಿ ಉಂಟು ಮಾಡುವ ಕೋನದ 2ರಷ್ಟಿರುತ್ತೆ. ಓಕೆ, ಸೊ ಹಾಗಾದ್ರೆ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಕೋನ ಎ ಒ ಬಿ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ 1/2 ಇಂಟು 100. ಸೊ 2 1 2 50. ಸೊ ಹಾಗಾದ್ರೆ ಎ ಸಿ ಬಿ ಎಷ್ಟು ಬರುತ್ತೆ ಹೇಳಿ? 50 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಕೋನ 50 ಡಿಗ್ರಿ ಆಗುತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತ ಆಯ್ಕೆಯಲ್ಲಿ ಎ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.